ನವೆಂಬರ್ ತಿಂಗಳಲ್ಲಿ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು. ಬಾದಾಮಿಯ ಸುತ್ತಮುತ್ತ. ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕ್ಕಾಗಲಿಲ್ಲ. ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ 31 ದಿನ, ಎರಡನೇ ಹಂತ ಚಿತ್ರೀಕರಣ 20 ದಿನ ಮಾಡಿದೆವು. ಒಟ್ಟು 51 ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ. ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ. ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಸಮರ್ಥ್ ಅವರು ಮ್ಯೂಸಿಕ್ಕು. ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮ್ರಾಮನ್ನು ಉತ್ತರ ಕನ್ನಡದವರೇ, ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕನೇ, ಅಂಜನವರು ಉತ್ತರ ಕರ್ನಾಟಕದವರೇ. ಈ ಭಾಷೆ ಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ. ಈಗ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ದರೂ ರಂಗೇಂದ್ರ ರಘು ಸರ್ ಇದ್ದಾರೆ, ರಾಜೇಂದ್ರ ಕಾಮತ್ ಸರ್ ಇದ್ದಾರೆ, ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಸರ್ ನಮ್ಮೂರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ, ಹುಲಿ ಅನ್ನೋದು ಜಾಸ್ತಿ ಉಡಾಳ ಹುಡುಗರಿಗೆ. ಹುಲಿ ಬಂತು ನೋಡು ಅಂತ ಈ ಥರ ಎಲ್ಲ ಅನ್ನೋದು. ಹಾಗೆ ಅವನಿಗೆ ಹಂಗೆ ಹೇಳ್ತಾ ಹುಲಿ ಬೀರ ಅಂತ ಹೆಸರು ಬರ್ತದೆ. ಆ ಥರ ಅಲ್ಲ, ಎಲ್ಲರೂ ಕರಿತಾ ಇರ್ತಾರೆ ಊರಲ್ಲಿ, ಹುಲಿ ಬಂತು ನೋಡು ಆ ಥರ. ಸರ್ ಇದು ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ, ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತಾರೆ. ಹೌದು, ರಂಗೇಂದ್ರ ರಘು ಸರ್ ತಾತನ ಕ್ಯಾರೆಕ್ಟರ್ ಮಾಡ್ತದೆ, ಹೀರೋ ತಾತ ಕ್ಯಾರೆಕ್ಟರ್. ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು, ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಕಲಿತವರೇ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು. ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ಅನ್ನೋದು ತೋರಿಸುವಂಥ ಸಿನಿಮಾ. ಅಲ್ಲ, ಎಲ್ಲ ಹಳ್ಳಿಯಲ್ಲಿ ಇಂಥ ಒಂದು ಕತೆ, ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್, ಹುಲಿ ಬೇರೆ ಅಂತ ಒಬ್ಬ ಹುಡುಗ ಇದ್ದೇ ಇರ್ತಾನೆ, ಅದ್ರ ಕತೆ ಇದು. ಕಾಮಿಡಿಯಾಗಿ ಹೇಳ್ತಾ ಒಂದು ಮೆಸೇಜ್ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೌದು, ನಿಜವಲ್ಲ ಸರ್. ಇದು ಅಂದರೆ ಎಲ್ಲ ಅಂದರೆ ಇಲ್ಲಿ ಉತ್ತರ ಕನ್ನಡದ ಭಾಷೆನೇ ಇಲ್ಲಿ ಸೊಗಸು. ಓಕೆ, ಕಥೆಗಳೆಲ್ಲ ಸಾಮಾನ್ಯವಾಗಿದ್ರೂ ಒಂದು ಚಿತ್ರಕಥೆಯಲ್ಲಿ ತುಂಬ ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದೆ. ಹೌದು, ಎಲ್ಲ ಅಲ್ಲೇ ಭಾಷೆ, ಅಲ್ಲೇ ಕಲಾವಿದರು, ರೀಲ್ಸಲ್ಲಿ ಫೇಮಸ್ ಆದವರು, ಉತ್ತರ ರಂಗಭೂಮಿಯಲ್ಲಿ ಫೇಮಸ್ ಆದವ್ರನ್ನೇ. ಏನು ಸರ್ ಅಂದರೆ ಸರ್ ಅವನು ಅಲ್ಲ, ಮನೆಯಲ್ಲಿ ಅವನಿಗೆ ಸಪೋರ್ಟ್ ಸಿಗಲ್ಲ, ಕಲೀಲಿಕ್ಕಾಗಿ. ಓಕೆ, ಅವನೇ ಎಲ್ಲ ಇದು ಮಾಡಿಕೊಂಡು ಮುಂದೆ ಬರ್ತಾನೆ, ಆ ಥರ ಕಥೆ ಇದೆ. ಅಲ್ಲ, 10th ಫೇಲ್ ಆಗಿರ್ತಾನೆ, ಆ ಥರ. ನೋಡೋಣ ಸರ್, ಮುಂದೆ ಕಾದು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಮಲ್ಲಿಕಾರ್ಜುನ್ ಸರ್ ಜೊತೆ ಫಸ್ಟ್ ಸಿನಿಮಾ ಇದು. ಅವರು ನನ್ನ ಹತ್ರ ಬಂದಾಗ, ಸರ್ ನೀವು ಉತ್ತರ ಕರ್ನಾಟಕದವರು, ನಾವು ಉತ್ತರ ಕರ್ನಾಟಕದವರು, ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು, ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಉತ್ತರ ಕನ್ನಡದ ಜಾನಪದಗಳೆಲ್ಲ ಯೂಸ್ ಮಾಡಿದ್ದೀವಿ. ಅದರ ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತು ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೊಗಡಂತ ತುಂಬಿರುವಂಥ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ. ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಬೀದರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವರು ಅಂತ, ಹಾಗಾಗಿ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು. ಈ ಸಿನಿಮಾದಲ್ಲಿ ಬಂದು 4 ಹಾಡುಗಳು ಮಾಡಿದ್ದೀವಿ, 2 ಬಿಟ್ ಸಾಂಗ್ ಇದೆ. ಬ್ಯಾಕ್ಗ್ರೌಂಡ್ ಬಂದು ಧರ್ಮ ವಿಶ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ.
ಹಾಡುಗಳು ಚೆನ್ನಾಗಿ ಬಂದಿದೆ. ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ. ಫಸ್ಟ್ ಸಾಂಗು ಸಾಹಿತ್ಯ ಬಂದು ಡೈರೆಕ್ಟ್ರ್ 2 ಸಾಂಗ್ ಬರೆದಿದ್ದಾರೆ. ಮತ್ತು ಶಿವ್ ಬೇರ್ಗಿ ಒಂದು ಸಾಂಗ್ ಬರೆದಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ. ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಸಂಗೀತ ಕಟ್ಟಿಯವರು ಹಾಡಿದ್ದಾರೆ. ಮತ್ತು ನಮ್ಮದು ಸಿಂಗರ್ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ, ಅವರು ಹಾಡಿದ್ದಾರೆ ಬೀದರ್ ಹುಡುಗಿ. ಬಟ್ ಅವ್ರು ವಿನ್ ಆಗೋಕ್ಕಿಂತ ಮುಂಚೆ ನಾನು ಒಂದು ಸರಳ ಪ್ರೇಮ ಕಥೆಗೆ 2 ಸಾಂಗ್ ಹಾಡಿಸಿದ್ದೆ. ನಾನು ಹಾಡಿಸಿದ ನಂತರನೇ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು, ಅವರು ಹಾಡಿದ್ದಾರೆ. ಮತ್ತೆ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್, ಮಾಳು ಹಾಡಿದ್ದಾರೆ. ಮಾಳು ನಿಪ್ನಾಳ್ ಹಾಡಿದ್ದಾರೆ. ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಹಾಡುಗಳು ನೋಡಿದ್ದೀನಿ. ಪಿಕ್ಚರ್ ನೋಡಿದ್ದೀನಿ, ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡಿದ್ರೆ ದೊಡ್ಡ ಹ್ಯೂಜ್ ಕ್ಯಾನ್ವಾಸ್ ಕಾಣ್ತದೆ, ದೊಡ್ಡ ಮಟ್ಟದಲ್ಲಿ ಕಾಣ್ತದೆ. ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ತಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ನಮಸ್ಕಾರ. ಸೊ ನನ್ನ ಹೆಸರು ದಾಲ್ ಸಾಹೇಬ್ ಹುಣಸಿಮಠ್ ಅಂತ. ನಾನು ಉತ್ತರ ಕರ್ನಾಟಕದಲ್ಲಿ ಬದಾಮಿ ಊರು. ಸರ್ ನಮ್ಮ ಮೊದಲಿಂದ ಹುಚ್ಚು, ಪಿಕ್ಚರ್ ನೋಡೋ ಹುಚ್ಚು, ತುಂಬ ಹುಚ್ಚಿತ್ತು. ಸೊ ಡೈರೆಕ್ಟರ್ ಬಂದು ನಮ್ಮ ಹತ್ರ ಹೇಳಿದ್ರು ಈ ಥರ ಒಂದು ಕತೆ ಮಾಡೋಣ ಅಂತ. ನಾವು ನಮ್ಮ ಹುಟ್ಟಿದ ಊರಿಗೆ ಏನಾದರೂ ಕೊಡಬೇಕಂತ ಒಂದು ಆಸೆ ಇತ್ತು. ಸ್ಕೂಲ್ಗೆ ಅಥವಾ ಬೇರೆದೆಲ್ಲ ಮಾಡ್ತಾ ಇದ್ವಿ. ಅದು ಅಷ್ಟೊಂದು ನಮಗೆ ಬರಲಿಲ್ಲ. ಏನಾದ್ರು ಕೊಡೋಣ ಅಂತ ಡೈರೆಕ್ಟರ್ ಜೊತೆ ಕೂಡ್ಕೊಂಡು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಫಿಲ್ಮನ್ನು ಸ್ಟಾರ್ಟ್ ಮಾಡಿದೆ. ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. 26 ವರ್ಷಕ್ಕೆ ಬಂದಿವಿ. ಮ್ಯಾನ್ ಪವರ್ ಸಪ್ಲೈ ಅಂತ. ಲೇಬರ್ ಕಾಂಟ್ರಾಕ್ಟ್ ಇಲ್ಲ ಸರ್, ನಾವು ಓಕೆ. ಅಶೋಕ್ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತೇಳಿ. ನಾನು ಬೇಸಿಕಲಿ ಉತ್ತರ ಕರ್ನಾಟಕದನಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ನನಗೆ. ಆ್ಯಕ್ಚುಲಿ ಅವರು ಸೊಗಡು ಇಷ್ಟ. ಯಾಕಂತಂದರೆ ನಮ್ಮಲ್ಲಿ ಸ್ವಲ್ಪ ರೂಢ ಭಾಷೆ ಬರುತ್ತೆ, ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಭಾಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ. ಜಾಸ್ತಿ ಏನಾರು ಇದಾದರೆ ಬೇರೆ ಥರ ಮಾತಾಡ್ತಾರೆ. ಅವ್ರು 2 ಥರನೂ ಓಕೆ. ನಾವು ಈ ಪಿಕ್ಚರ್ ಲೈನಿಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರು, ನಮ್ಮ ಗಿರಿಜಾ ಮೇಡಮು. ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕಥೆನ ಹೇಳಿದ್ರು. ಸೊ ಕತೆ ನಾನೇನು ಜಾಸ್ತಿ ಏನು ಇದು ಮಾಡಿಲ್ಲ, ಏನೋ ನಮ್ಗೊಂಚೂರು ಸಾಥ್ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೀನಿ. ಓಕೆ. ನಾನು ಬೇಸಿಕಲಿ ಲ್ಯಾಂಡ್ ಡೆವಲಪರು, ರಿಯಲ್ ಎಸ್ಟೇಟು. ನಮ್ಮದು ಸ್ವಂತೂರು ಬಂದು ತುರುವೇಕೆರೆ. ಅಲ್ಲಲ್ಲ, ಆದರೆ ನಮ್ಮ ಭಾಷೆನೇ ಬೇರೆ ಥರ. ಉತ್ತರ ಕರ್ನಾಟಕ ಭಾಷೆನೇ ಒಂಥರ ಡಿಫ್ರೆಂಟು. ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್. ನಾವು ಕೇಳೋಕ್ಕೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ನಾವು ಒಂದೊಂದ್ಸತಿ ನಗ್ತೀವಿ, ಒಂದೊಂದ್ಸತಿ ಸೀರಿಯಸ್ ಆಗಿ ತಗೋತೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಕೂತ್ಕೊಂಡೆ. ಯಾಕಂದ್ರೆ ನಮ್ಗಿದು ಎಲ್ಲ ಪತ್ರಿಕಾ ಮತ್ತೆ ಮಾಧ್ಯಮದವರೆಲ್ಲ ಫಸ್ಟ್ ಟೈಮು. ಯಾಕಂದ್ರೆ ನಾನು ಗೃಹಿಣಿ, ನನ್ನ ಹೆಸರು ಸುಜಾತ ಗಿರೀಶ್. ನಾವು 3 ಜನ ನಿರ್ಮಾಪಕರಲ್ಲಿ ನಾನು ಒಬ್ಳು ಇದರಲ್ಲಿ. ಇದು ನಮ್ಮ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು, ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು. ಹಾಗೆ ಇವರು ದಾವಲ್ ಅಣ್ಣರು ಮತ್ತೆ ಅಶೋಕ್ ಸರ್, ಅವರು ನಮ್ಮ ಕುಟುಂಬ ಸ್ನೇಹಿತರು. ಹಂಗೆ ಮಾತಾಡ್ತಾ ಬಂದಾಗ ನಮ್ಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು. ಆವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ. ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ, ನಮ್ಮ ಬಾಗಲಕೋಟೆ ಜಿಲ್ಲೆ, ನಮ್ದು ಕೂಡ ಅಲ್ಲೇ ಒಂದು ಹಳ್ಳಿ. ಅವಾಗ ಸ್ಟೋರಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ, ಇದನ್ನ ಯಾಕೆ ನಾವು ಒಂದು ಇದನ್ನಾಗಿ ತಗೋಬಾರ್ದು, ಮಾಡಬಾರ್ದು, ಚಾಲೆಂಜ್ ಆಗಿ ತಗೋಬಾರ್ದು. ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು. ನಮಗೂ ಚಿಕ್ಕಂದಿನಲ್ಲೇ ಸಿನಿಮಾ ನೋಡೋದು ಬಹಳ ಹುಚ್ಚು. ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದು 20 ಕಿಲೋಮೀಟರ್ ಹೋಗ್ತಿದ್ವಿ. ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮ ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಗಣೇಶ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿತ್ತು. ನಂಗೊಂದು ಸ್ವಲ್ಪ ಮಾತಾಡೋದು ಇದಾಗುತ್ತೆ. ಯಾಕಂದ್ರೆ ಅದು ರಾತ್ರಿ ನೈಟ್ ಶೋ ಒಂದು ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ಮ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು.
ಅದು ನಮಗೆ ಭಾಳ ಖುಷಿ. ಯಾಕಂದ್ರೆ ಸಣ್ಣವರಿದ್ದಾಗ ಅವ್ವ ಅಪ್ಪ ಕರ್ಕೊಂಡು ಹೋಗೋದು, ಈ ಥರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ, ಇದೇನು ಯಾವ ರೀತಿ ಇರ್ತದ ಅಂಥೇಳಿ ನಮಗೆ ಒಂದು ಖುಷಿ ಇರ್ತಿತ್ತು. ಅಷ್ಟು ದೂರ ಆಗ ಬಂದಾಗ ಸರ್ ಪರಿಚಯ ಆದಾಗ, ಯಾಕೆ ನಾವೊಂದು ಸಿನಿಮಾ ಈ ಥರ ಸ್ಟೋರಿ ಇದೆ, ನಮ್ಮೂರ ಕಡೆದೇ ಇದೆ, ನಮ್ಮ ಉತ್ತರ ಕರ್ನಾಟಕದ ಇದೆ, ಆ ಥರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು, ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು. ಚೆನ್ನಾಗಿ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊತೀವಿ. ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ಅಂತೇಳಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇವಾಗ ಮನೇಲಿ ತುಂಬಾ ಇದಾವೆ, ಆದ್ರೆ ಆ ರೀತಿ ನೋಡುವಂತ ಸಿನಿಮಾಗಳ ಕಥೆಗಳು ಇಲ್ಲ. ಹಾ, ಥಿಯೇಟರ್ಗೆ ಹೋಗಿ ನೋಡ್ತಾ ಇರ್ತೀವಿ. ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ. ಇತ್ತೀಚೆಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್, ನಮ್ದೇ ಇದೆ ಅಲ್ಲ, ಇದನ್ನೇ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್, ತುಂಬಾ ಒಳ್ಳೆದ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಅಂಜನ್ ಅಂತ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಿಗೆರೆ ಅಂತ ಒಂದು ಹಳ್ಳಿ. ನನ್ನ ಫಸ್ಟ್ ಸಿನಿಮಾ ಎರ್ರಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು. ಇಲ್ಲೂ ಆಗಿತ್ತು, ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ. ನಮ್ಮ ಕಡೆ ರಿಲೀಸ್ ಆದಮೇಲೆ ತುಂಬ ಹೆಸರು ಬಂತು. ಅದೊಂದು VT ಮೂಲಕ ನೋಡಿದ್ರಿ. ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ, ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರಿಚಯ. ಸೊ ಅವರೊಂದು ಕತೆ ಮಾಡ್ಕೊಂಡಿದ್ರು. ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನಾನು ಹಿಂಗೆ ಅಪ್ರೋಚ್ ಆದಂತ. ಸೊ ಅದ್ರಲ್ಲಿ ನಾನು ಸೆಲೆಕ್ಟ್ ಆದೆ ಸಾಯಿ ಸ್ಟಾರ್ ಸಿನಿಮಾಸ್ ವತಿಯಿಂದ. ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಆ್ಯಂಡ್ ಅಶೋಕ್ ಸರ್ಗೆ, ಧಾವಲ್ ಸರ್ಗೆ, ಸುಜಾತ ಅಕ್ಕಗೆ ಆ್ಯಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು. ಸರ್ ಪಾಪ್ಯುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿವರೆಗೂ. ಅದು ಅಷ್ಟು ಜನ ಕ್ರೌಡ್ ಬಂದಾಗ ಆ ಸ್ಟಾರ್ ಮಾರ್ಕೆಟ್ ವ್ಯಾಲ್ಯೂ ಬೆಳೆದಂಗೆ ನಿಮ್ಗೆ ಆ ಭಾಗದಲ್ಲಿ ಇಷ್ಟು ಪಾಪ್ಯುಲರ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ನೀವು ಹಾಡ್ತೀರಾ ಯಾವ ಥರ ರೀಲ್ಸ್? ಇಲ್ಲ, ಮೊದಲೆಲ್ಲ ಮಾಡ್ತಿದ್ದೆ ಸರ್. ಅಂದ್ರೆ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಅವಾಗ ಯಾವ್ದು ರೀಲ್ಸ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಮೊದಲು 2016-17 ಆವಾಗಲೇ ನಾನು ಮಾಡ್ಬಿಡ್ತಾ ಇದ್ದೆ. ಫೇಸ್ಬುಕ್ ಆಗ್ತಾ ಇತ್ತು, ಅದು ವೈರಲ್ ಆಗಿತ್ತು. ಸೊ ಅದು ಅನ್ಅಫಿಷಿಯಲ್ ಆಗಿ ಮಾತಾಡ. ಬಿಗ್ ಬಾಸ್ ಕೂಡ ಒಂದು 2 times ನನ್ನ ಕಾಲ್ ಬಂದಿತ್ತು ಆವಾಗ್ಲೇನೆ. ಪೇಪರ್ ಕೂಡ ತುಂಬಾ ಬಂದಿದೆ. ಅದು ಲಾಸ್ಟ್ OTT ಪ್ಲಾಟ್ಫಾರ್ಮ್ ನಾನು ಕಾಲ್ ಮಾಡಿದ್ರು. ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು, ಅಲ್ಲಿ ಏನ್ ಮಾಡ್ಬೇಕಂತ. ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ, ಸಿನಿಮಾ ಮಾಡೋ ಅಂತ ಹೇಳಿದ್ರು. ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆದ, ಇವ್ರು ಬಿಗ್ ಬಾಸ್ಗೆ ಹೋಗ್ಬೇಕು, ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ, ಒಂದು ಇಂಥ ನಟರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಸೊ ಅವಾಗ ವೈರಲ್ ಆಗ್ತಾ ಆಯ್ತು. ಸೊ ಎರ್ರಾಬರಿ ತುಂಬಾ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ, ನಮ್ಮ ಭಾಗದ ಕಡೆ. ಸಿನಿಮಾದಿಂದ ಹೆಸರಾಗಿದೆ. ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಈ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕಾ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ. ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ, ನಮ್ಮ ಧರ್ಮ ಪರಂಪರೆ, ಅಲ್ಲಿ ಲೈಫ್ ಸ್ಟೈಲು, ಒಂದು ಹುಡುಗ ಓದಿದವ್ನು ಹೆಂಗ್ ನೋಡ್ತಾರೆ, ಓದಿದವ್ನು ಹೆಂಗ್ ನೋಡ್ತಾನೆ. ಸೊ ಹಳ್ಳಿ ಯಾರು ಕಾಪಾಡ್ತಾರೆ? ಎಲ್ರು ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ ಸೀರೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ. ನೀವು ಇವಾಗ ಹಳ್ಳಿಗೆ ಹೋಗಿ ಸರ್, ನಾನೇನು ರೀಸೆಂಟ್ ಆಗಿ ನಮ್ಮ ಊರಿಗೆ ಹೋಗಿದ್ದೆ. ಐ ಥಿಂಕ್ ಮಧ್ಯಾಹ್ನ 1 ಗಂಟೆ ಅನ್ಸುತ್ತೆ. ನಾನು 2020 ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ತಾರೆ ನನ್ನ, ಅಣ್ಣ ಬಂದ್ರು ಅಂತ. ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ, ಅಜ್ಜಿ ಅಜ್ಜ ವಯಸ್ಸಾದವರು. ಸೊ ಇದು ಏನಕ್ಕಾಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ. ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತಾರೆ, ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ, ಅದೇ ಊರನ್ನ ವೃದ್ಧಾಶ್ರಮ ಮಾಡ್ತಿದ್ದಾರೆ. ಸೊ ಇದು ಒಂದು ಅಲ್ಲೇ ಇದ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಊರನ್ನ ಹೇಗೆ ಕಾಪಾಡ್ಬೇಕು, ಊರಲ್ಲಾಗುವ ಅನ್ಯಾಯಗಳನ್ನ ಹೇಗೆ ತಡಿಬೇಕು, ಪಂಚಾಯತಿ ಏನಾಗ್ತಿರುತ್ತೆ, ಅಥವಾ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ. ಎಕ್ಸಾಂಪಲ್ ಲೋ ಆಗಿರ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೇ. ನನ್ನ ಈ ಸಿನಿಮಾದಲ್ಲಿ 1-2 ಲೈನ್ ಇದೆ, ನನ್ಕಿಂತ ಚೆನ್ನಾಗಿ ಓದಾನೆ ಲೋ ಬಿದ್ದು ಸತ್ತೋಗ್ತಾನೆ, ಅದು ಸಾಯಕ್ಕೆ ಅಟೆಂಪ್ಟ್ ಮಾಡಿರ್ತಾನೆ, ಅವ್ನು ಕಾಪಾಡ್ತಾನೆ. ಈ ತರ ತುಂಬಾ ನಿಮ್ಗೆ ಈ ತರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ. ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ಇಟ್ಕೊಂಡು ಅಲ್ಲಿ ಹೇಗೆ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಪಕ್ಕಾ ಡಿ ಗ್ಲಾಮರ್ ಪಾತ್ರ ಇದು. ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ರಾಜೇಶ್ ಕರ್ ಅಂತ ಇರ್ಬೋದು, ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಮಾಧ್ಯಮ ಸ್ನೇಹಿತರಿಂದಾನೆ ನಾವು ಇವತ್ತು ಈ ಲೆವೆಲ್ ಬಂದಿದ್ದೇನೆ. ನನ್ನೆಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಅವಾಗಲೇ ಹೇಳಿದ್ರೆ ಸರ್ ಪಾಪ್ಯುಲರ್ ಅಂತ. ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ. ಸೊ ಆ ಮೀಡಿಯಾಗೆ ನಾನು ಯಾವ್ದು ಋಣಿಯಾಗಿರ್ತೀನಿ. ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ, ಚೆನ್ನಾಗಿರೋ ಪ್ರಮೋಟ್ ಮಾಡಿ, ಸುಮ್ಮನೆ ಬೇಡ.
ಈಗ ಇನ್ನೊಂದು ರೀಸೆಂಟ್ ಆಗಿ ಸೋ ಫ್ರಮ್ ಸೋ ಸಾಕಾಗ ಹೋಗ್ತಾ ಇದೆ, ಅಲ್ಲಿ ಯಾವುದೋ ಪ್ರಮೋಷನ್ ಇಲ್ಲ, ಬಟ್ ಕಂಟೆಂಟ್ ಕಂಟೆಂಟ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋಕೊಂದು ಎಕ್ಸಾಂಪಲ್ ಅದು. ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಖತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ, ನನ್ನ ಎಲ್ಲಾ ತಂತ್ರಜ್ಞರಿಗೆ, ಅಂಡ್ ಫಸ್ಟ್ ಟೈಮ್ ನಾನು ಆವಾಗ ಸರ್ ಹೇಳಿದ್ರು ಸಾಂಬಾರ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಧರ್ಮ ವಿಷಯ ನಾನು ಫ್ಯಾನ್, ಯಾಕಂದ್ರೆ MS ಧೋನಿ ಫಿಲಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿದಾಗ ಒನ್ ಆಫ್ ದ ಫ್ಯಾನ್ ಆಗಿದ್ದೆ. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ. ಸೊ ಖುಷಿ ಇದೆ. ಡ್ಯಾನಿ ಮಾಸ್ಟರ್ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಐ ಆಮ್ ಬ್ಲೆಸ್ಡ್. ಸರ್, ಈಗ ನೀವು ಈ ಸಿನಿಮಾ ಬಗ್ಗೆ ಹೇಳಿದ್ರಿ, ಓದಿ ಅಂದ್ರೆ ಈ ಸಿನಿಮಾದಲ್ಲಿ ಓದಿ ಆದ್ಮೇಲೆ ಎಲ್ಲ ಸಿಟಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ಹಳ್ಳಿ ಹೆಂಗಾಗ್ತಿದೆ, ಮತ್ತೆ ಓದೋರು ಲೆವೆಲ್ ಬೀಳ್ತಾರೆ, ಓದಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಅಂದ್ರೆ ನೀವು ಓದೋದೇ ಬೇಡ ಅಂತ ಏನಾದ್ರು ಪ್ರಮೋಟ್ ಮಾಡ್ತಿದ್ದೀರಾ? ಓದೋದೇ ಬೇಡದ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್. ಈಗ ಅದು ಓದಿದ್ರು A ಗ್ರೂಪ್ ಅಂತ ಅನ್ಕೊಳ್ಳಿ, ಓದಿದ್ರು D ಗ್ರೂಪ್ ಅನ್ಕೊಳ್ಳಿ. ನಾವು ವಿಷನ್ ಹೇಗಿರುತ್ತೆ ಅಂದ್ರೆ, ಈಗ ಓದಿದ್ರು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಚಿಕ್ಕ ವಯಸ್ಸಲ್ಲಿ ನೀ ಚೆನ್ನಾಗಿ ಓದು ಅಂತಾರೆ, ಅವ್ನು ಓದಿಸ್ತಾರೆ. ಬಟ್ ಓದಿದವನಿಗೆ ಅವನೇ, ಈಗ ಎಕ್ಸಾಂಪಲ್ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ಮ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ, ಅವ್ನು ಓದಿದ್ರು ಏನ್ ಮಾಡ್ತಾನೆ ಗೊತ್ತಾ, ಅವ್ನ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ, ಅವ್ನಿಗೇನೋ ಖಾಲಿ ಇರಬಹುದು, ಬ್ಲಡ್ ಗ್ರೂಪ್ ಮಾಡೋದು ಹೇಳ್ತಾನೆ. ಓದಿದಿರೋನು ಪಟ್ಟಣ ಎತ್ಕೊಂಡು ಹೋಗ್ತಾನೆ ಅವನ ಹಾಸ್ಪಿಟ್ಲಿಗೆ. ಇಲ್ಲಿ ಅಡ್ವಾಂಟೇಜ್ ಹೇಳ್ತೀರಾ, ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ. ಅದು ಮನುಷ್ಯತ್ವಕ್ಕೆ ಮಾತ್ರ ಬರುತ್ತೆ, ಮನುಷ್ಯತ್ವ ತೋರಿಸ್ತಾರೆ ಸಿನಿಮಾದಲ್ಲಿ. ಅಂತ ಬಂದಿಲ್ಲ. ಮೇಡಮ್ ಎಜುಕೇಶನ್ ಇಲ್ಲದೆ ಇದ್ದಾಗೆ ಮನುಷ್ಯತ್ವನ ಇರುತ್ತೆ ಮೇಡಮ್. ಫಸ್ಟ್ ಎಜುಕೇಶನ್ ಬರ್ತಾ ಬಂದಿದೆ ನಮಗೆ, ಬಟ್ ಮನುಷ್ಯತ್ವ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ. ಅವ್ರು ಇಷ್ಟ ಓದ್ಕೊಳ್ಳಿ ಸರ್, ಇದು ಓದದೇ ಇರೋ ಹುಡುಗರ ಕತೆ ಅಷ್ಟೇ. ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ. ಅದನ್ನ ಹೇಳ್ತಿದ್ದ ಸರ್, ಎಜುಕೇಶನ್ ಇಲ್ಲ. And love ಗೂ ಓದೋದಕ್ಕೂ ಸಂಬಂಧ ಇಲ್ಲ, ಅದೊಂದು ಏಜ್ ಅಥವಾ ಫೀಲಿಂಗ್ಸ್ ಅಷ್ಟೇ. ಹೌದು. ಲವ್ ಗೂ ಓದಿಗೂ ಎಲ್ಲಿ ಅಲ್ಲ, ಅದೊಂದು ಲೈನ್ ತೋರಿಸಿದಾರೆ ಅಷ್ಟೇ. ಸಿನಿಮಾದ ಲೈನ್ ಇದೆ, ಎಕ್ಸಾಂಪಲ್ ಕೊಟ್ಟೆ ನಾನು ನಿಮ್ಗೆ. ಅದೇ ಸಿನಿಮಾ ಅಲ್ಲ ಮೇಡಮ್. ಸೆಕೆಂಡ್ PUC ಸರ್. ಒಂದು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು. ಇದು ಜೀವನ, ಅದಕ್ಕೆ ಹೇಳಿದ್ನಲ್ಲ ಮೇಡಮ್, ಒಂದೇ ವಿಷನ್ ಅಂತ ಹೇಳಕ್ಕಾಗಲ್ಲ ಇದನ್ನ. ಎಲ್ರೂ ಲೈಫ್ ಇದು, ಆ ಲೈಫ್ ನಮ್ಮನ್ನು ತೋರಿಸ್ತಾ ಇದ್ದಾರೆ ನಿರ್ದೇಶಕರು. ಪಾಪ್ಯುಲಾರಿಟಿ ಅನ್ನೋದು ಆಕ್ರಮಕ್ಕೂ ತುಂಬಾ ಇದೆ. ನಿಮಗೆ ನಿಮ್ಮ ಭಾಗದಲ್ಲಿ ತುಂಬಾ ಜನ ಸೆಲೆಬ್ರೇಟ್ ಮಾಡ್ತಾರೆ, ನಿಮ್ಮನ್ನ ಸ್ಟಾರ್ ತರನೇ ಟ್ರೀಟ್ ಮಾಡ್ತಾರೆ ಆಡಿಯನ್ಸ್ ಕೂಡ. ಬಟ್ ಅದೇ ಈ ಕಡೆ ಉತ್ತರ ಭಾಗ, ಈ ಕಡೆ ಭಾಗ ಬಂದಾಗ ದಕ್ಷಿಣ ಭಾಗಕ್ಕೆ ಅದು ಹೆಂಗೆ ಸಿನಿಮಾ ವೈಸ್ ವರ್ಕ್ ಆಗುತ್ತೆ, ಏನು ಪ್ರಮೋಷನ್ಸ್ ವೈಸ್ ಏನು ಮಾಡಿದ್ದೀರಾ? ಇಲ್ಲಿ ಫಸ್ಟ್ ಸಿನಿಮಾಗೆ ನಿಮ್ಗೆ ಥಿಯೇಟರ್ ಸಿಕ್ಕಿಲ್ಲ ಅಂತ ಹೇಳಿದ್ರಿ, ನೀವು ಆ ಭಾಗದಲ್ಲಿ ಮಾತ್ರ ಸ್ಟಾರ್ ಆಗಿದ್ದೀರಿ, ಹೌದು ಸಕ್ಸಸ್ ಕಂಡಿದ್ದೀರಿ. ಬಟ್ ಈ ಭಾಗದಲ್ಲಿ ಹೆಂಗೆ ವರ್ಕ್ ಮಾಡಿದ್ದೀರಿ? ಮತ್ತೆ ಅದಕ್ಕೆ ಪೂರಕವಾಗಿ ರೂರಲ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ಯಾರು, ಯಾವಾಗ ಆಯ್ತು, ಹೇಗೆ? 2021 ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಮುದ್ವತಿ ಯುವಕರ ಸಂಘ ಅಂತ ಇದೆ, ಅವ್ರ ಕಡೆಯಿಂದ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ನನ್ನ ಫೇಸ್ಬುಕ್ ಐಡಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ಸ್ಟಾರ್ ಹಾಕೊಂಡಿಲ್ಲ. ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ ಸ್ಟಾರ್ ಬಿಟ್ಟು, ಬಿಕಾಸ್ ಐ ಆಮ್ ನಾಟ್ ಎ ಸ್ಟಾರ್, ಒಬ್ಬ ಕಲಾವಿದ ಅಷ್ಟೇ. ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ. ಕಂಟೆಂಟ್ ಯಾವುದೇ ಸಿನಿಮಾ ಬಂದರೂ ಬೇಸಿಕಲಿ ಈಗ ದೊಡ್ಡ ಸ್ಟಾರ್ಗಳೇನಿದಾರಲ್ಲ, ಮೊದಲಿನ ಹೊಸಬ್ರೆ ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ, ಅಂಡ್ ಇವನ್ ಥಿಯೇಟರ್ ಇರಲಿಲ್ಲ. ಸೊ ಕಂಟೆಂಟ್ ನಂಬ್ಕೊಂಡು ಅವರು ಇವತ್ತಿಗೂ ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್. ಈ ಕಂಟೆಂಟೇ ಸಿನಿಮಾ. ಸಿನಿಮಾಗೆ ಒಂದು ಗಟ್ಟಿ ಕತೆ ಇದ್ರೆ ಅದೇ ಯಾವ ರೀತಿ ಹೀರೋ ಆಗಿ ನಿಲ್ಲ. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಸಾರಿ, 5-10 minutes ಲೇಟ್ ಆಯಿತು. ನಾನು ಊರಿಂದ ಬರಬೇಕಾಗಿದ್ದರಿಂದ ಮೈಕ್ ಹತ್ರ ಇಟ್ಕೊಂಡು ಸೊ ಕ್ಷಮಿಸಿ. ಮೈಕ್ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ ದಿಸ್ ಇಸ್ ಓಕೆ ಅಲ್ಲ? ಓಕೆ. ನಾನು ಚೈತ್ರ ತೋಟರ್ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಮೂಲತಃ ಹುಬ್ಬಳ್ಳಿಯವಳು. ನಾನು ಸರ್ನ ಫಸ್ಟ್ ಕತೆ ಕೇಳೋಕ್ಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಆಗಿದ್ದು ಒಂದು ಅಂದರೆ, ನಮ್ಮ ತಾತ ಹುಟ್ಟು ಬೆಳೆದಿದ್ದು ಊರೆಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ. ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯಿತು. ಆ್ಯಂಡ್ ಕತೆ ಕೂಡ ನಮ್ಮ ಸೊಗಡು, ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ, ಲೈಕ್ ಈ ನಾಟಿ ಅಂತಿರಲ್ಲ, ದಟ್ ರಫ್ ಆ್ಯಂಡ್ ಟಫ್, ಆ ಸ್ಟೈಲ್, ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮಗೆ ತುಂಬ ಎದ್ದು ಕಾಣುತ್ತೆ. ಆ್ಯಂಡ್ ನನ್ನ ಪಾತ್ರಕ್ಕೆ ಬಂದರೆ ಸ್ವಲ್ಪ ನಮ್ಮ ಊರ ಕಡೆ ತುಂಬ ಇದು ಹಾರ್ಟ್ ಟಚಿಂಗ್ ಇರುತ್ತೆ. ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ ಮಗಳು ಇಲ್ಲ ಆ ಥರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು. ಸೊ ದ್ಯಾಟ್ ರಿಲೇಷನ್ ತುಂಬಾ ಪ್ಯೂರ್ ಅಂದ್ಕೊಳ್ಳಿ. ಲೈಕ್ ಫ್ಯೂಚರಲ್ಲಿ ಅವ್ರ ಮದುವೆ ಆಗ್ಬೋದು, ಆಗ್ದಲೇ ಇರ್ಬೋದು, ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ ಮಗಳ ಜೊತೆ ಇಲ್ಲ ಮಾವನ ಜೊತೆ, ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಸೊ ಆ ಕಥೆನ ಇಲ್ಲಿ ತೋರಿಸಿದ್ದಾರೆ.
ಇದು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನಾನು ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅದಾದಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ನ ಬರೆದಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಒಂದು ಲೈನ್ ಇದೆ, ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನೌ, ಬಟ್ ತುಂಬ ಚೆನ್ನಾಗಿದೆ ಅದು ಕತೆ. ಆ್ಯಂಡ್ ಸಾರಿ, ಸಸ್ಪೆನ್ಸ್ ಇಲ್ಲ, ಬಟ್ ಆ ಲೈನ್ ತುಂಬ ಚೆನ್ನಾಗಿದೆ, ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದಲ್ಲ. ಸೊ ಯಾ ಸಾಂಗ್ ಯಾ ಆ್ಯಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಟೀಮ್. ಆ್ಯಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು, ಓಕೆ, ಅಂಜನ್ ಅವರು ಹಿ ಈಸ್ ವೆರಿ ಡೆಡಿಕೇಟೆಡ್ ಆನ್ ದ ಸೆಟ್ಸ್. ಆ್ಯಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ. ಸೊ ಅದೇ ತಕ್ಕನಂಗೆ ಹಿ ಹ್ಯಾಸ್ ಡನ್ ಎಲ್ಲ ಶ್ರಮನ ವಹಿಸಿ ಮಾಡಿದ್ದಾರೆ. ಆ್ಯಂಡ್ ಸೆಟ್ಟಲ್ಲಿ ಕೂಡ ಅಷ್ಟೇ, ನಾನು ಏನೋ ವರ್ಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ತುಂಬಾ ಖುಷಿ ಆಯಿತು. ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆ ಇತ್ತು. ಆ್ಯಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಆ್ಯಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ, ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರಾಸೆಸ್. ಆ್ಯಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರಿಂದ ಈ ಹುಲಿಬೀರ ಅನ್ನೋವಂಥ ಮೊದಲನೇ ಚಿತ್ರ ಬರ್ತಾ ಇದೆ. ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಆ್ಯಂಡ್ ಹೊಸ ಪ್ರತಿಭೆಗಳು ನಮ್ಮಂಥವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಲಿ ಅಂತ ಒಳ್ಳೇದು ಬಯಸ್ತೀನಿ. ಆ್ಯಂಡ್ ಯಾ, ಥ್ಯಾಂಕ್ ಯು ಸೊ ಮಚ್. ಸಾರಿ, ಇವಾಗ ಇದೇ ಫಸ್ಟ್ ಬಿಡುಗಡೆ ಆದರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು, ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್. ಆ್ಯಸ್ ಎ ಲೀಡ್ ನಾನು ಸೆಕೆಂಡ್ ಲೀಡಾಗಿ ಬ್ರಹ್ಮರಾಕ್ಷಸ ಅಂತ ವರ್ಕ್ ಮಾಡಿದ್ದೆ, ಡೈರೆಕ್ಟರ್ ಶಂಕರ್ ಅವ್ರದ್ದು. ಆ್ಯಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮೋಕ್ಷೇಂದ್ರ ಸರ್ ಆ್ಯಂಡ್ ಮನು ಸರ್ ಬಂದಿದ್ರು. ಆ್ಯಂಡ್ ಅದರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್, ಎಸ್ ನಾರಾಯಣ್ ಸರ್. ಅದೊಂದು ಬಿಡುಗಡೆಗೆ ರೆಡಿ ಇದೆ. ಆ್ಯಂಡ್ ಈಗ ಆಸ್ ಒನ್ ಆಫ್ ದಿ ಲೀಡ್ ಚೌಕಿದಾರಲ್ಲಿ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್. ಆ್ಯಂಡ್ ಬ್ರಹ್ಮರಾಕ್ಷಸ ಟೀಮ್ ಜೊತೆನೇ ಇನ್ನೊಂದು ಮೂವಿ ಬರ್ತಿದೆ. ಸೊ ಇಟ್ ವಿಲ್ ಬಿ ಲೈಕ್ ರಿವೀಲ್ಡ್ ಸೂನ್. ಯಾ, ಅದೇ ಡೆಬ್ಯೂ ಮೂವಿ ಅನ್ನೋ ಥರ ಇದೆ ನನಗೆ. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಡೀ ಚಿತ್ರತಂಡದ ಬಗ್ಗೆ ಏನು ಹೇಳಬೇಕು ಅಂದರೆ, ಮೊದಲನೇದಾಗಿ ನಿರ್ದೇಶಕರು ಒಂದು ಒಳ್ಳೆ ಕತೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ಥರ ಒಂದು ಸಿನಿಮಾ ಒಂದು ಆಗೋದ್ರಲ್ಲಿದೆ, ಒಂದ್ಸಲ ಬಂದು ಮಾತಾಡೋಣ ಅಂತ ಕಂಪ್ಲೀಟ್ ಕತೆ ಹೇಳೋರು. ಕತೆ ಇಷ್ಟ ಆಯಿತು. ಆವಾಗ ಒಂದು ಚಾಲೆಂಜ್ ಥರ ಒಂದು ಏನೊಂದು ವಿಷಯ ಅಂತಂದರೆ, ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು, ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು, ಆಮೇಲೆ ತುಂಬ ಹೊಸದಾಗಿ ಒಂಥರ ಸ್ಕ್ರೀನ್ನ ಫೇಸ್ ಮಾಡೋದು ತುಂಬ ಜನ ಇರ್ತಾರೆ. ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ತೆಗಿಬೇಕು, ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು. ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟ್ ಅವ್ರ ಜೊತೆ ಒಂದು ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು, ನನ್ನ ಒಂದು ಕೆಲಸನ ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ. ಅವಾಗ ನಾನು ಒಂದು 2 ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು 3 ಜನ ನಿರ್ಮಾಪಕರು ನನಗೆ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು 2 ಕ್ಯಾಮ್ರಾ ಕೇಳಿದ್ದೀನಿ, ಇಡೀ ಪಿಕ್ಚರಲ್ಲಿ ನನಗೆ 2 ಕ್ಯಾಮ್ರಾ ಬೇಕು ಸರ್ ನನಗೆ ಅಂದಾಗ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಬ್ಬ DOP ಅವ್ರನ್ನೇ ಕೂತಿದ್ದಾರೆ. ಆಮೇಲೆ ಇಡೀ ಚಿತ್ರ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಶೂಟಿಂಗಲ್ಲಿ. ಯಾವತ್ತು ಒಂದು ದಿವಸ ನಮಗೆ ಕೆಲಸ ಈ ಥರ ಮಾಡ್ತಿದ್ವಿ, ಇಷ್ಟು ಜನ ಎಲ್ಲ ಸೇರಿ ಒಟ್ಟಿಗೆ ಅಂದರೆ ಯಾವುದೂ ಅಂದರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ, ಎಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ಆದಷ್ಟು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಚೆನ್ನಾಗಾಯಿತು ಎಲ್ಲ. ನಾವು ಅಂದ್ಕೊಂಡಂಗೆ ಎಲ್ಲ ಮುಗಿಸಿದ್ದೀವಿ. ಇನ್ನು ನೆಕ್ಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಬೇಕು. ಇಲ್ಲ ಸರ್, ಎಲ್ಲ ಲೈವ್ ಲೊಕೇಶನ್ಸು. ಅದು ಆ್ಯಕ್ಚುಲಿ ಹೇಳ್ಬೇಕು, ಒಂದು ಸ್ವಲ್ಪ ನಿರ್ದೇಶಕರದ್ದು ಹೆಂಗಿತ್ತು ಡಿಮ್ಯಾಂಡ್ ಅಂದರೆ ಒಂದು ಸ್ವಲ್ಪ ರಾಲಿ ಅಂದರೆ ಹೆಂಗೆ ಕ್ಯಾಂಡಿಡೇಟ್ ಥರದ ಮಾಡಬೇಕಿತ್ತು. ಬಟ್ ತುಂಬ ಪ್ಯೂರ್ ಕ್ಯಾಂಡಿಡೇಟ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ನಮ್ಮ ಸಿನಿಮ್ಯಾಟಿಕ್ ಏನೇನು ಬೇಕು ಅದನ್ನು ಪ್ರಯತ್ನ ಮಾಡಿದ್ದೀವಿ ಎಲ್ಲ.
ಥ್ಯಾಂಕ್ ಯು. ಎಲ್ಲ ಆದಮೇಲೆ ಸೆನ್ಸಾರ್ ಮುಗಿಸ್ಕೊಂಡು ಒಂದು ಡೇಟ್ ಹೇಳ್ತೀವಿ ಸರ್. ಫೈಟ್ಸ್ ಎಷ್ಟಿದೆ ಸರ್ ಇದರಲ್ಲಿ ಫೈಟ್ ಒಂದು 4 ಇದಾವೆ. 4 ಫೈಟ್ ಇದೆ. ಎಲ್ಲವೂ ನ್ಯಾಚುರಲ್ ಫೈಟ್, ಅಂದರೆ ಊರಲ್ಲೆಲ್ಲ ಕುಸ್ತಿ ಗಿಸ್ತಿ ಆ ಥರ ಇರ್ತಾವಲ್ಲ ಆ ಥರ ಫೈಟ್ ನ್ಯಾಚುರಲ್ ಆಗಿ ಸರ್. ಡಿಸೆಂಬರ್ಗೆ ತುಂಬಾ ದೊಡ್ಡ ಸಿನಿಮಾ ಇದೆಯಲ್ಲ ಸರ್, ಡಿಸೆಂಬರ್ ಟಾರ್ಗೆಟ್ ಮಾಡಿದ್ದೀವಿ. ಅದೇ ನೋಡ್ಕೊಂಬರ್ಬೇಕು ಸರ್, ಟೈಮ್ ನೋಡ್ಕೊಂಬರ್ತೀವಿ. ಸಾಂಗ್ಸ್ ಎಷ್ಟಿದೆ ಸಾಂಗ್ಸು 3 ಸಾಂಗ್